ಬೆಳಗಿನ ಬೆಳಕು. ಅರಣ್ಯಕಾಂಡ 9ನೇ ಅಧ್ಯಾಯ 15-22. ಅಗ್ನಿಮಯ ಮೇಘ ಭಾಗ 2. ನಿನ್ನೆ ನಾವು ಇಸ್ರಾಯೇಲ್ಯರ ಪಾಳೆಯದ ಮೇಲಿದ್ದ ಮೇಘವನ್ನು ಗಮನಿಸಿದ್ದೆವು. ದೇವದರ್ಶನ ಗುಡಾರವನ್ನು ಸ್ಥಾಪಿಸಿದ ಮೊದಲ ದಿನದಿಂದಲೇ ಅದು ಅದನ್ನು ಹೇಗೆ ಮುಚ್ಚಿಕೊಂಡಿತು, ರಾತ್ರಿಯಲ್ಲಿ ಅದು ಹೇಗೆ ಅಗ್ನಿಯಂತೆ ಕಾಣಿಸುತ್ತಿತ್ತು ಮತ್ತು ಜನರ ಪ್ರತಿಯೊಂದು ಚಲನೆಯು ಕೇವಲ ಒಂದೇ ಒಂದು ವಿಷಯದ ಮೇಲೆ, ಅಂದರೆ ಆ ಮೇಘವು ಏನು ಮಾಡುತ್ತಿದೆ ಎಂಬುದರ ಮೇಲೆ ಹೇಗೆ ನಿರ್ಧಾರವಾಗುತ್ತಿತ್ತು ಎಂಬುದನ್ನು ನೋಡಿದೆವು. ಇಸ್ರಾಯೇಲ್ಯರು ತಾವು ಹೋಗಬೇಕಾದ ಹಾದಿಯ ಬಗ್ಗೆ ಯಾವುದೇ ಮತದಾನ ಮಾಡಲಿಲ್ಲ. ಅವರು ಯಾವುದೇ ನಕಾಶೆಯನ್ನು ನೋಡಲಿಲ್ಲ ಅಥವಾ ಉತ್ತಮವಾದ ಮಾರ್ಗವನ್ನು ಲೆಕ್ಕಾಚಾರ ಮಾಡಲಿಲ್ಲ. ಮೇಘವು ಚಲಿಸಿದಾಗ ಅವರು ಚಲಿಸಿದರು, ಅದು ನಿಂತಾಗ ಅವರು ನಿಂತರು. ಆ ಮೇಘವೇ 40 ವರ್ಷಗಳ ಕಾಲ ದಿನದಿನವೂ ಅವರ ಸಂಪೂರ್ಣ ಮಾರ್ಗದರ್ಶನ ವ್ಯವಸ್ಥೆಯಾಗಿತ್ತು. ಇಂದು ನಮಗೆ ಆ ಮೇಘವು ಕೇವಲ ಅರಣ್ಯದಲ್ಲಿದ್ದ ಇಸ್ರಾಯೇಲರಿಗೆ ಮಾತ್ರ ಸೇರಿದ್ದಲ್ಲ, ಅದು ಈಗ ಒಂದು ಹೊಸ ರೂಪವನ್ನು ಪಡೆದುಕೊಂಡಿದೆ. ಹೇಬೇಲನು, ನೋಹನು, ಅಬ್ರಹಾಮನು, ಸಾರಳು, ಮೋಶೆ, ರಾಹಾಬಳು ಮತ್ತು ಪ್ರವಾದಿಗಳಂತಹ ನಂಬಿಗಸ್ತ ಪುರುಷ ಹಾಗೂ ಸ್ತ್ರೀಯರ ಜೀವನವನ್ನು ವಿವರಿಸಿದ ನಂತರ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಲೇಖನವನ್ನು ಹೀಗೆ ಹೇಳುತ್ತಾನೆ: ಇಷ್ಟೊಂದು ದೊಡ್ಡ ಸಾಕ್ಷಿಗಳ ಮೇಘವು ನಮ್ಮನ್ನು ಆವರಿಸಿಕೊಂಡಿರುವುದರಿಂದ ನಮ್ಮನ್ನು ತಡೆಯುವ ಪ್ರತಿಯೊಂದು ಭಾರವು ನಮಗೆ ಸುಲಭವಾಗಿ ಅಂಟಿಕೊಳ್ಳುವ ಪಾಪವನ್ನು ಬದಿಗಿಟ್ಟು ನಮಗಾಗಿ ಇಟ್ಟಿರುವ ಓಟವನ್ನು ಸಹನೆಯಿಂದ ಓಡೋಣ. ಇಬ್ರಿಯರಿಗೆ 12ನೇ ಅಧ್ಯಾಯ 1ನೇ ವಾಕ್ಯ. ಇಸ್ರಾಯೇಲ್ಯನು ಮುನ್ನಡೆಸಿದ ಆ ಮೇಘವು ನಮಗೆ ಸಾಕ್ಷಿಗಳ ಮೇಘ ಆಗಿದೆ. ಅದು ಇನ್ನು ಮುಂದೆ ಒಂದು ಗುಡಾರಗಳ ಮೇಲಿರುವ ಭೌತಿಕ ಮೇಘವಲ್ಲ, ಬದಲಾಗಿ ನಮಗಿಂತ ಮುಂಚೆ ಹೋಗಿರುವ ನಂಬಿಗಸ್ತ ಜನರ ಶಕ್ತಿಯುತ ಸಾಕ್ಷಿಯಾಗಿದೆ. ನಾವು ನಮ್ಮದೇ ಆದ ವಿಶ್ವಾಸದ ಪ್ರಯಾಣದಲ್ಲಿ ನಡೆಯುತ್ತಿರುವಾಗ ಅವರ ಜೀವನಗಳು ನಮಗೆ ಸದಾ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ನೀಡುತ್ತವೆ. ದೈನಂದಿನ ಜೀವನದಲ್ಲಿ ಇದರ ಅರ್ಥವೇನೆಂದು ಯೋಚಿಸಿ. ನಾವು ತಿಂಗಳುಗಳಿಂದ ಹೋರಾಡುತ್ತಿರುವ ಒಂದು ಶೋಧನೆಯೊಂದಿಗೆ ಹೆಣಗಾಡುತ್ತಿರುವಾಗ, ಅಥವಾ ನಾವು ದಣಿದು ಹೋಗಿ ಎಲ್ಲವನ್ನು ಕೈಬಿಡಲು ಸಿದ್ಧರಾದಾಗ ನಾವು ಈ ಸಾಕ್ಷಿಗಳ ಮೇಘದ ಕಡೆಗೆ ನೋಡಬಹುದು. ಅಬ್ರಹಾಮನ ದೇವರು ತನ್ನನ್ನು ಎಲ್ಲಿಗೆ ನಡೆಸುತ್ತಾನೆ ಎಂದು ತಿಳಿಯದೆಯೇ ತನ್ನ ತಾಯ್ನಾಡನ್ನು ಬಿಟ್ಟು ಹೊರಟನು. ಅವನ ಬಳಿ ಯಾವುದೇ ನಕಾಶೆ ಅಥವಾ ಸ್ಪಷ್ಟನೆ ಯೋಜನೆ ಇರಲಿಲ್ಲ. ಆದರೂ ಅವನು ನಂಬಿ ಹಿಂಬಾಲಿಸಿದನು. ಯೋಸೇಫನು ತನ್ನ ಅಣ್ಣ ತಮ್ಮಂದಿರಿಂದಲೇ ದ್ರೋಹಕ್ಕೊಳಗಾಗಿ ಗುಲಾಮನಾಗಿ ಮಾರಲ್ಪಟ್ಟನು. ಸುಳ್ಳು ಆರೋಪಗಳು ಹೊತ್ತು ಸೆರೆಮನೆ ಸೇರಬೇಕಾಯಿತು. ಆದರೂ ಅವನು ಯೆಹೋವನನ್ನು ನಂಬುವುದನ್ನು ಎಂದಿಗೂ ನಿಲ್ಲಿಸಲಿಲ್ಲ. ದಾನಿಯೇಲನು ಕೇವಲ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಸಿಂಹಗಳ ಗವಿಗೆ ಎಸೆಯಲ್ಪಟ್ಟನು. ಆದರೂ ಅವನು ಪ್ರಾರ್ಥಿಸುವುದನ್ನು ಮುಂದುವರಿಸಿದನು. ಇವು ಕೇವಲ ಗತಕಾಲದ ಸ್ಫೂರ್ತಿದಾಯಕ ಕಥೆಗಳಲ್ಲ, ಇವು ನಂಬಿಕೆ ಸಾಧ್ಯ ಎಂಬುದನ್ನು ನಮಗೆ ನೆನಪಿಸುವ ಜೀವಂತ ಸಾಕ್ಷಿಗಳಾಗಿವೆ. ಅವು ನಮಗೆ ಮುಂದುವರೆಯಿರಿ, ಬಿಟ್ಟುಕೊಡಬೇಡಿರಿ, ಆ ಹಾದಿಯಲ್ಲಿ ನಡೆಯಲು ಸಾಧ್ಯವಿದೆ ಎಂದು ಹೇಳುತ್ತವೆ. ಇಂದು ನಾವು ಎಂತಹದೇ ಸವಾಲನ್ನು ಎದುರಿಸುತ್ತಿರಲಿ, ಅದನ್ನು ಎದುರಿಸುತ್ತಿರುವ ಮೊದಲನೆಯವರು ನಾವಲ್ಲ, ಮತ್ತು ದೇವರ ಸಹಾಯದಿಂದ ಅವರಂತೆಯೇ ನಾವು ಜಯಿಸಬಹುದು. ಆದರೆ ಆ ಮೇಘವು ಕೇವಲ ಗತಕಾಲದ ನಂಬಿಗಸ್ತ ಪುರುಷ ಮತ್ತು ಸ್ತ್ರೀಯರಿಗೆ ಮಾತ್ರ ಮಾಡಲ್ಪಟ್ಟಿದ್ದಲ್ಲ. ಇಬ್ರಿಯರಿಗೆ 12ನೇ ಅಧ್ಯಾಯ 2ನೇ ವಾಕ್ಯ ನಮ್ಮ ಕಣ್ಣುಗಳನ್ನು ಇನ್ನೂ ಮೇಲಕ್ಕೆ ಕೊಂಡೊಯ್ಯುತ್ತದೆ. ಆ ದೊಡ್ಡ ಸಾಕ್ಷಿಗಳ ಮೇಘದ ಬಗ್ಗೆ ಮಾತನಾಡಿದ ನಂತರ ಲೇಖಕನು ಹೀಗೆ ಹೇಳುತ್ತಾನೆ: ನಮ್ಮ ವಿಶ್ವಾಸಕ್ಕೆ ಮೂಲನೂ ಅದನ್ನು ಪರಿಪೂರ್ಣ ಮಾಡುವವನೂ ಆಗಿರುವ ಯೇಸುವಿನ ಕಡೆಗೆ ದೃಷ್ಟಿ ಇಡೋಣ. ಕ್ರಿಸ್ತನು ಆ ಮೇಘದಲ್ಲಿರುವ ಕೇವಲ ಮತ್ತೊಬ್ಬ ಸಾಕ್ಷಿಯಲ್ಲ, ಆತನು ನಾಯಕನು ಮತ್ತು ನಂಬಿಕೆಗೆ ಪರಿಪೂರ್ಣ ಮಾದರಿಯೂ ಆಗಿದ್ದಾನೆ. ಆತನಿಗಿಂತ ಮುಂಚೆ ಬಂದ ಪ್ರತಿಯೊಬ್ಬ ನಂಬಿಗಸ್ತ ವ್ಯಕ್ತಿಯು ಯಾವುದೋ ಒಂದು ರೀತಿಯಲ್ಲಿ ಆತನ ಕಡೆಗೆ ಬೆರಳು ಮಾಡಿ ತೋರಿಸುತ್ತಿದ್ದರು.
ಹೇಬೇಲನು ವಾಗ್ದಾನವನ್ನು ನೋಡದೆಯೇ ಯೆಹೋವನನ್ನು ನಂಬಿದನು. ಅಬ್ರಹಾಮನು ತಾನು ಎಲ್ಲಿಗೆ ಹೋಗುತ್ತಿದ್ದಾನೆ ಎಂದು ತಿಳಿದೆಯೇ ತನ್ನ ತಾಯ್ನಾಡನ್ನು ತೊರೆದನು. ಮೋಶೆಯು ತಾತ್ಕಾಲಿಕ ಸುಖವನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟಪಡುವುದನ್ನು ಆರಿಸಿಕೊಂಡನು. ಅವರೆಲ್ಲರೂ ದೇವರ ಯೋಜನೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದಿದ್ದಾಗಲೂ ನಂಬಿಕೆಯಿಂದ ಆತನನ್ನು ಹಿಂಬಾಲಿಸಿದರು. ಇಂದು ನಾವು ಮೇಘವನ್ನು ಹಿಂಬಾಲಿಸುವುದರ ಬಗ್ಗೆ ಮಾತನಾಡುವಾಗ ಕೊನೆಯದಾಗಿ ನಾವು ಕ್ರಿಸ್ತನನ್ನು ಹಿಂಬಾಲಿಸುವುದರ ಬಗ್ಗೆ ಮಾತನಾಡುತ್ತಿದ್ದೇವೆ. ನಾವು ದೇವರ ವಾಕ್ಯದ ಮೂಲಕ, ಆತನ ಬೋಧನೆಗಳ ಮೂಲಕ ಮತ್ತು ಆತನ ಜೀವನದ ಮಾದರಿಯ ಮೂಲಕ ಆತನನ್ನು ಹಿಂಬಾಲಿಸುತ್ತೇವೆ. ಕ್ರಿಸ್ತನು ಇತಿಹಾಸದ ಕೇವಲ ಒಂದು ವ್ಯಕ್ತಿಯಲ್ಲ, ಆತನು ಸಜೀವನಾಗಿದ್ದಾನೆ, ತಂದೆಯ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ ಮತ್ತು ನಮಗಾಗಿ ಮಧ್ಯಸ್ಥಿಕೆ ವಹಿಸುತ್ತಿದ್ದಾನೆ. ನಾವು ಕಠಿಣ ನಿರ್ಧಾರಗಳನ್ನು ಎದುರಿಸುವಾಗ, ಜೀವನವು ಗೊಂದಲಮಯವಾಗಿ ತೋರುವಾಗ ಅಥವಾ ಮುಂದಿನ ಹೆಜ್ಜೆ ಏನೆಂದು ತಿಳಿಯದಿದ್ದಾಗ ನಾವು ಆ ಮೇಘದ ಕಡೆಗೆ ನೋಡಬೇಕು. ನಾವು ದೇವರ ವಾಕ್ಯಕ್ಕೆ ತಿರುಗಬೇಕು, ಪ್ರಾರ್ಥನೆಯಲ್ಲಿ ಸಮಯ ಕಳೆಯಬೇಕು ಮತ್ತು ಕ್ರಿಸ್ತನ ಜೀವನವನ್ನು ಅಧ್ಯಯನ ಮಾಡಬೇಕು. ತದನಂತರ ನಾವೇ ಹೀಗೆ ಹೇಳಿಕೊಳ್ಳಬೇಕು: ಈ ಪರಿಸ್ಥಿತಿಯಲ್ಲಿ ಕ್ರಿಸ್ತನು ಹೇಗೆ ಪ್ರತಿಕ್ರಿಯಿಸುತ್ತಿದ್ದನು? ಆತನು ಏನು ಮಾಡುತ್ತಿದ್ದನು? ನಾನು ಆತನ ಮಾದರಿಯನ್ನು ಹೇಗೆ ಅನುಸರಿಸಬಹುದು? ನಾವು ಇದನ್ನು ಮಾಡಿದಾಗ ದೇವರ ಕಡೆಗೆ ಕರೆದೊಯ್ಯುವ ಹಾದಿಯಲ್ಲಿ ಆ ಮೇಘವು ನಮಗೆ ಮಾರ್ಗದರ್ಶನ ನೀಡುವ ಮುಂದುವರಿಸುತ್ತದೆ. ಇಸ್ರಾಯೇಲ್ಯರ ಮೇಲಿದ್ದ ಮೇಘವು ಇಸ್ರಾಯೇಲ್ಯರ ಸಮಯದ ಪ್ರಕಾರವಲ್ಲ, ದೇವರ ಸಮಯದ ಕೋಷ್ಟಕದ ಪ್ರಕಾರ ಚಲಿಸುತ್ತಿತ್ತು. ಕೆಲವೊಮ್ಮೆ ಅದು ಇಡೀ ವರ್ಷ ಒಂದೇ ಸ್ಥಳದಲ್ಲಿ ಇರುತ್ತಿತ್ತು, ಇನ್ನು ಕೆಲವೊಮ್ಮೆ ಅದು ಮಾರನೆಯ ದಿನ ಬೆಳಗ್ಗೆಗೆ ಮೇಲಕ್ಕೆ ಏರುತ್ತಿತ್ತು. ಇಸ್ರಾಯೇಲ್ಯರು ಯಾವುದೇ ಸಮಯದಲ್ಲಿ ತಮ್ಮ ಸಾಮಗ್ರಿಗಳನ್ನು ಪ್ಯಾಕ್ ಮಾಡಿ ಹೊರಡಲು ಸಿದ್ಧರಾಗಿರಬೇಕಿತ್ತು, ಆದರೆ ತಾವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಕಾಲ ಅಲ್ಲಿಯೇ ಉಳಿಸಲು ಸಿದ್ಧರಿರಬೇಕಾಗಿತ್ತು. ಈ ಮೇಘವು ನಮಗೆ ಕಲಿಸುವ ಅತ್ಯಂತ ಕಠಿಣವಾದ ಪಾಠಗಳಲ್ಲಿ ಇದೂ ಒಂದು. ನಾವು ನಮ್ಮದೇ ಆದ ಯೋಜನೆಗಳನ್ನು ಮಾಡಿಕೊಳ್ಳುತ್ತೇವೆ ಮತ್ತು ನಮ್ಮದೇ ಆದ ಗುರಿಗಳನ್ನು ಇಟ್ಟುಕೊಳ್ಳುತ್ತೇವೆ. ನಾವು ಶಾಂತಿ ಮತ್ತು ಸ್ಥಿರತೆಯ ಸಮಯಕ್ಕಾಗಿ ಸಿದ್ಧರಾಗುತ್ತೇವೆ, ಆದರೆ ಅಷ್ಟರಲ್ಲೇ ಮೇಘವು ಚಲಿಸುತ್ತದೆ ಮತ್ತು ಎಲ್ಲವೂ ಬದಲಾಗಿ ಬಿಡುತ್ತದೆ. ಅಥವಾ ನಾವು ಬೆಳವಣಿಗೆಗೆ ಮತ್ತು ಹೊಸ ಅವಕಾಶಗಳಿಗಾಗಿ ಕಾಯುತ್ತೇವೆ, ಆದರೆ ಮೇಘವು ಕದಲುವುದೇ ಇಲ್ಲ ಮತ್ತು ನಾವು ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನ ಕಾಲ ಅದೇ ಪರಿಸ್ಥಿತಿಯಲ್ಲಿ ಉಳಿಯಬೇಕಾಗುತ್ತದೆ. ಕಠಿಣ ಪರಿಸ್ಥಿತಿಯಿಂದ ಬೇಗನೆ ಚೇತರಿಸಿಕೊಳ್ಳಬಹುದು ಎಂದು ನಿರೀಕ್ಷಿಸಿದ ಸಹೋದರನೊಬ್ಬನು ಮತ್ತೊಂದು ವರ್ಷವೂ ಅದೇ ಹೋರಾಟವನ್ನು ಎದುರಿಸುತ್ತಿರುವುದನ್ನು ಕಾಣಬಹುದು. ಜೀವನದ ಹೊಸ ಅಧ್ಯಯನಕ್ಕೆ ಕಾಲಿಡಲು ಸಿದ್ಧವಾಗಿದ್ದ ಸಹೋದರಿಯೊಬ್ಬಳು ಎಂದಿಗೂ ಮುಗಿಯದಂತೆ ತೋರುವ ಅದೇ ಪರಿಸ್ಥಿತಿಯಲ್ಲಿ ದೇವರು ತನ್ನನ್ನು ಇನ್ನೂ ಇಟ್ಟಿದ್ದಾನೆ ಎಂಬುದನ್ನು ಕಂಡುಕೊಳ್ಳಬಹುದು. ಆದರೆ ಆ ಮೇಘವು ಕ್ರೂರವಾಗಿರಲಿಲ್ಲ, ಅದಕ್ಕೊಂದು ಉದ್ದೇಶವಿತ್ತು. ಪ್ರತಿ ತಂಗುದಾಣದಲ್ಲಿ ಇಸ್ರಾಯೇಲ್ ಎಷ್ಟು ಕಾಲ ಉಳಿಯಬೇಕು ಎಂಬುದು ಯೆಹೋವನಿಗೆ ನಿಖರವಾಗಿ ತಿಳಿದಿತ್ತು. ಅದೇ ರೀತಿ ನಮ್ಮ ಜೀವನದ ಪ್ರತಿ ಪರಿಸ್ಥಿತಿಯಲ್ಲಿ ನಾವು ಎಷ್ಟು ಕಾಲ ಉಳಿಯಬೇಕು ಎಂಬುದು ಆತನಿಗೆ ನಿಖರವಾಗಿ ತಿಳಿದಿದೆ. ನಮಗೆ ಅದು ಅರ್ಥವಾಗದಿದ್ದಾಗಲೂ ಆತನ ಸಮಯವು ಯಾವಾಗಲೂ ಪರಿಪೂರ್ಣವಾಗಿರುತ್ತದೆ. ಹಗಲಿನ ಮೇಘ ಮತ್ತು ರಾತ್ರಿಯ ಅಗ್ನಿ ನಿರ್ದಿಷ್ಟವಾಗಿ ನಮಗೆ ಏನನ್ನು ಸೂಚಿಸುತ್ತವೆ ಎಂಬುದನ್ನು ನಾವು ನಾಳೆ ಹೆಚ್ಚು ಸೂಕ್ಷ್ಮವಾಗಿ ನೋಡೋಣ. ಅಂದರೆ ಸ್ಪಷ್ಟವಾದ ದಿನಗಳಲ್ಲಿ ದೇವರು ನಮಗೆ ಹೇಗೆ ಮುನ್ನಡೆಸುತ್ತಾನೆ ಮತ್ತು ಕತ್ತಲು ಬಂದಾಗ ಆತನು ತನ್ನನ್ನು ಹೇಗೆ ಪ್ರಕಟಿಸುತ್ತಾನೆ ಎಂಬುದನ್ನು ಕಲಿಯೋಣ. ಇಂದಿಗೆ ಆ ಆಲೋಚನೆಯೊಂದಿಗೆ ಮುಂದುವರಿಸೋಣ. ಮೇಘವು ಎಲ್ಲಿಗೆ ಹೋಗಿಲ್ಲ, ಅದು ರೂಪಾಂತರಗೊಂಡಿದೆ. ನಾವು ಅದರಿಂದ ಆವೃತವಾಗಿದ್ದೇವೆ, ಆ ನಂಬಿಗಸ್ತ ಸಾಕ್ಷಿಗಳಿಂದ ಮತ್ತು ಅವರೆಲ್ಲರ ಶಿರಸ್ಸಾಗಿರುವ ಸ್ವತಃ ಕ್ರಿಸ್ತನಿಂದ. ಮತ್ತು ಆ ಮೇಘವು ಇನ್ನೂ ಚಲಿಸುತ್ತಿದೆ
ನಾವು ನಮ್ಮನ್ನು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇಲ್ಲಿದೆ. ನಾವು ದೇವರು ಒದಗಿಸಿದ ಆ ಮೇಘವನ್ನು ಹಿಂಬಾಲಿಸುತ್ತಿದ್ದೇವೆಯೇ, ಅಥವಾ ನಾವು ಕೇವಲ ನಮ್ಮದೇ ಆದ ಆಸೆಗಳನ್ನು ಮತ್ತು ಯೋಜನೆಗಳನ್ನು ಹಿಂಬಾಲಿಸುತ್ತಿದ್ದೇವೆಯೇ? ಪ್ರಾರ್ಥನೆ. ಯೆಹೋವನೇ, ನಿನ್ನ ಮುಂದೆ ಹೋಗುವೆನು. ಆತನು ನಿನ್ನ ಸಂಗಡ ಇರುವನು. ಆತನು ನಿನ್ನನ್ನು ಕೈಬಿಡುವುದೂ ಇಲ್ಲ, ನಿನ್ನನ್ನು ತೊರೆಯುವುದೂ ಇಲ್ಲ. ಧರ್ಮೋಪದೇಶ ಕಂಡ 31ನೇ ಅಧ್ಯಾಯ 8ನೇ ವಾಕ್ಯ. ಓ ಯೆಹೋವನೇ, ನಮ್ಮ ದೇವರೇ, ನಾವು ನಮ್ಮದೇ ಆದ ಹಾದಿಯನ್ನು ಕಂಡುಕೊಳ್ಳಲು ನೀನು ನಮ್ಮನ್ನು ಒಂಟಿಯಾಗಿ ಬಿಡಲಿಲ್ಲ ಎಂಬುದಕ್ಕಾಗಿ ನಾನು ನಿನಗೆ ವಂದಿಸುತ್ತೇನೆ. ನೀನು ಇಸ್ರಾಯೇಲರಿಗೆ ಅವರು ನೋಡಬಹುದಾದ ಒಂದು ಮೇಘವನ್ನು ಕೊಟ್ಟೆ. ನೀನು ನಮಗೆ ಅದಕ್ಕಿಂತ ಶ್ರೇಷ್ಠವಾದುದನ್ನು ಕೊಟ್ಟಿದ್ದಿ. ನಿನ್ನ ಕುಮಾರನನ್ನು, ಆತನ ವಾಕ್ಯವನ್ನು, ಆತನ ಮಾದರಿಯನ್ನು ಮತ್ತು ಆ ಹಾದಿಯಲ್ಲಿ ನಡೆಯಲು ಸಾಧ್ಯವಿದೆ ಎಂದು ಹೇಳುವ ನಂಬಿಗಸ್ತ ಜೀವನಗಳ ಸುದೀರ್ಘ ಸಾಲನ್ನು ನೀಡಿದ್ದಿ. ಮೇಘವು ಚಲಿಸುತ್ತಿದ್ದಾಗಲೂ ನಾವು ಚಲಿಸಿದ ಸಂದರ್ಭಗಳಿಗಾಗಿ ನಮ್ಮನ್ನು ಕ್ಷಮಿಸು. ಹಸನೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡು ಅದನ್ನು ನಂಬಿಕೆ ಎಂದು ಕರೆದ ದಿನಗಳಿಗಾಗಿ ಕ್ಷಮಿಸು. ಮೇಘವು ಎದ್ದಿದ್ದಾಗಲೂ ನಾವು ಹೊರಡದೆ ಅಲ್ಲಿಯೇ ಉಳಿದುಕೊಂಡು ದಿನಗಳಿಗಾಗಿ ನಮ್ಮನ್ನು ಕ್ಷಮಿಸು. ಕೇವಲ ಆರಾಮನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅದನ್ನೇ ತೃಪ್ತಿ ಕರೆದ ದಿನಗಳಿಗಾಗಿ ಕ್ಷಮಿಸು. ಮೇಘವನ್ನು ಗಮನಿಸುವುದನ್ನು ನಮಗೆ ಕಲಿಸು. ನೀನು ಕಾಯಿ ಎಂದಾಗ ಕಾಯುವುದನ್ನು ನಮಗೆ ಕಲಿಸು. ನೀನು ಹೊರಡು ಎಂದಾಗ ಯಾವುದೇ ಹಿಂಜರಿಕೆ ಇಲ್ಲದೆ ಹೊರಡುವುದನ್ನು ನಮಗೆ ಕಲಿಸು. ಮತ್ತು ಆ ಸಾಕ್ಷಿಗಳಿಂದ ಹಾಗೂ ನಿನ್ನಿಂದ ಆವೃತವಾಗಿ ನಾವು ಈ ಓಟವನ್ನು ಓಡುತ್ತಿದ್ದೇವೆ ಎಂಬುದನ್ನು ನಾವು ಎಂದಿಗೂ ಮರೆಯದಂತೆ ಮಾಡು. ಆ ಮೇಘದ ಶಿರಸ್ಸನ್ನಾಗಿಯೂ ಮತ್ತು ನಮ್ಮ ವಿಶ್ವಾಸವನ್ನು ಪರಿಪೂರ್ಣ ಮಾಡುವವನೂ ಆಗಿರುವ ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ, ನಮ್ಮ ಪರಮ ತಂದೆಯೇ. ಆಮೇನ್.